ಈ ಗ್ರಾಮಕ್ಕೆ ನಾಡಿಗೆ ಒಳ್ಳೇದಾಗುತ್ತೆ ತಾಯಿ. ಈ ವಿಚಾರವನ್ನ ನಾನು ಹೇಳ್ತಿಲ್ಲ ತಾಯಿ, ಆಲಕ್ಕಿ ಶಕುನ ನೋಡ್ತಾ ಇದೆ. ಆದ್ದರಿಂದ ನಾನು ಈ ರಾಜಬೀದಿಯಲ್ಲಿ ಹೋಗ್ತಾ ಇದ್ದೀನಿ ತಾಯಿ. ಯಾರಾದ್ರೂ ಪ್ರಶ್ನೆ ಕೇಳುವಂತ ಇದ್ರೆ ಬಂದು ಕೇಳ್ಬೋದು. ಪ್ರಶ್ನೆ ಕೇಳುವ ವಿಚಾರದಲ್ಲಿ ಸುಳ್ಳು ಬರೋದಿಲ್ಲ. ಸುಳ್ಳು ಹೇಳುವಂತ ಉತ್ತವರು ನಾವಲ್ಲ. ಹೌದು, ಆಲಕ್ಕಿ ನೀಡ್ತಾ ಇದೆ, ಆಲಕ್ಕಿ ನೀಡ್ತಾ ಇದೆ. ಅದು ಹಾಡು ತಾಯಿ. ನಾನು ಪ್ರಶ್ನೆಗಾರ. ಅಕ್ಕಿ ತಿಮ್ಮ ಪಂಡಿತ ಎಂಬ ಹೆಸರುಂಟು ನನಗೆ. ರಾಜ್ಯವೈಶ್ಯ, ಜನವೈಶ್ಯ, ಸ್ತ್ರೀವೈಶ್ಯ, ರಾಜ್ಯವೈಶ್ಯ ತಾಯಿ, ಸ್ತ್ರೀವೈಶ್ಯ, ಸಂತಾನ ವೈಶ್ಯ, ಮಂತ್ರ, ತಂತ್ರ, ಸಾಮುದ್ರಿಕ ಶಾಸ್ತ್ರ. ತಾಯಿ ಸಂತಾನ ಇರೋರಿಗೆ ಹೇಳ್ತಿರೋದು, ಹಾಗೆ ಇರೋರಿಗೆ ಮುಂತಾದ ವಿದ್ಯೆಗಳನ್ನು ಬಲ್ಲೆಯ ತಾಯಿ. ಮುಖ್ಯವಾಗಿ ಸಂತಾನವಿಲ್ಲದವ್ರಿಗೆ ಕೈ ನೋಡಿ ಪ್ರಶ್ನೆ ಸಂತಾನವಿಲ್ಲದವ್ರಿಗೆ ಹೇಳ್ತೀರಾ? ಆಮೇಲೆ ನನ್ನ ಮದುವೆ ಆಗೋದು ನೋಡಿ ಖಂಡಿತವಾಗಿ ಹೇಳ್ತೀನಿ ತಾಯಿ. ಇಂದೊಂಚೂರು ಮುಂದಕ್ಕೆ ಇರ್ತೀರಾ? ಏನ ಕೈಲ ತಾಯಿ. ಮೈಯೆಲ್ಲ ಜುಮ್ ಅಂತ ತಾಯಿ. ನನ್ನ ಮಕ್ಕಳ ಲಕ್ಷಣನೇ ಹಂಗೆ ನೋಡ್ತಿರೋ ಜುಮ್ ಅಂತ. ಎಡಗೈ ಕೊಡಮ್ಮ, ಬಲಗೈ ಗಂಡಿಗೆ ತಾಯಿ, ಎಡಗೈ ಕೊಡಮ್ಮ. ಹೌದು ತಾಯಿ. ತಾಯಿ ಎಲ್ಲಿದ್ದಾವ ಈ ಕೈನ ರೇಖೆಗಳನ್ನ ಬಿಡಮ್ಮ. ಅಂಗೈ ರೇಖೆನೂ ಇಲ್ಲ, ಮುಂಗೈ ರೇಖೆನೂ ಇಲ್ಲ, ಎಲ್ಲ ಕೊಡೆ ತುಂಬಿಡಿ ತಾಯಿ. ತಾಯಿ ತಾಯಿ ಕೈ ನೋಡ್ತಾ ಇದ್ರೆ ನಿಮ್ಮ ಅಂಗೈ ಶಾಸ್ತ್ರ ಹೇಳ್ತಾ ಇದೆ ತಾಯಿ. ನೀವು ಏನಂತ? ನೀವು ಪರರ ಮನೆಯಲ್ಲಿ ದಾಸಿ ಅಂತ. ಆಗಿರೋದು ಮುಂದೆ ಕೇಳು. ನಾನು ಈ ರಾಣಿಯರ ಸಖಿ. ಏನವ್ವ ಸಖಿ? ಸಖಿ ಅಲ್ಲ, ಅದು ಸಖಿ. ಓಹೋ ಸಖಿ. ನೀನು ಆ ರಾಜಸ್ತ್ರೀಯರ ಬಳಿ ಇದ್ರೆ ಅಮ್ಮಗ ಜೊತೆಗೆ ಬರ್ತಾಯಿ. ಹೌದೌದು, ನಾನಿದ್ರೇನೆ ಅವ್ರಿಬ್ರು ಧೈರ್ಯವಾಗಿರೋದು. ಹೇಳಿ ಮುಂದೆ ಕೇಳು, ನನ್ನ ಮದುವೆ ಯಾವಾಗುತ್ತೆ ಅಂತ. ಅದಿರ್ಲಿ, ನಮ್ಮ ರಾಣಿಗೆ ಮಕ್ಕಳಿಲ್ಲ. ಮಕ್ಕಳು ಬಗ್ಗೆ ಐತೋ ಇರೋ ನೋಡು. ಖಂಡಿತವಾಗಿ ತಾಯಿ. ನಾವೊಂದು ವಿಚಾರ ಹೇಳ್ತೀನಿ, ಉದಾಸೀನ ಮಾಡಿಲ್ಲ ತಾಯಿ. ನಾನು ಅದಕ್ಕೆ ಬಂದಿರೋದಮ್ಮ. ಮಕ್ಕಳು ಮಾಡಕ ಅಲ್ಲ ತಾಯಿ, ವಿಚಾರ ಸರಿ. ಮದುವೆ ಆದ್ಮೇಲೆ ಆಗ್ತಾವಮ್ಮ. ಅಯ್ಯೋ, ಅವ್ರಿಗೂ ಮದುವೆ ಆಗಿ ತುಂಬಾ ವರ್ಷ ಆಯ್ತು, ಮಕ್ಕಳಾಗಿಲ್ಲ. ಹೇಳು. ಆಯ್ತು ಬಾಯ್, ಇದಕ್ಕೊಂದು ತಕ್ಕ ಪರಿಹಾರ ಹೇಳ್ತೀನಿ ಕೇಳು. ತಾಯಿ, ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ಈ ರಾಜಬೀದಿಯಲ್ಲಿ ಒಂದು ಅರಳಿ ಮರವು ಹುಟ್ಟು. ಆ ಅರಳಿ ಮರಕ್ಕೆ ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾವ್ರ ತಾಯಿ, ಭಕ್ತಿಯಿಂದ ಪೂಜೆ ಮಾಡಬೇಕು. ಭಕ್ತಿಯಿಂದ ಪೂಜೆ ಮಾಡಿದ್ರೆ ಅವ್ರು ಬೇಡಿದಂತೆ ಇಷ್ಟ ಆಗ್ತದೆ ಇರುತ್ತೆ. ಹಂಗಾರೆ ನಮ್ಮ ರಾಣಿಗೆ ಮಕ್ಕಳಾಯ್ತದೆ, ನನ್ನ ಮದುವೆ ಆಯ್ತದೆ. ಖಂಡಿತವಾಗೂ ತಾಯಿ. ಸಂತಾನ ಸಂತಾನ ಪ್ರತಿ ಆಗುತ್ತೆ. ಹಾಗಾದ್ರೆ ಈ ವಿಚಾರನ ಬೇಗ ಹೋಗಿ ನಮ್ಮ ರಾಣಿಗೆ ತಿಳಿಸ್ಬಿಟ್ಟು ಬರ್ತೀನಿ. ಅಮ್ಮ, ಏನು ನಿಮ್ಮ ಮಹಾರಾಣಿಯನ್ನು ಹೇಳಿ ವಿಶೇಷವಾದ ಬೊಮ್ಮ ಕೊಡ್ಬೇಕಮ್ಮ. ಮಕ್ಕಳಾದ್ಮೇಲೆ ನಾಮಕರಣಕ್ಕೆ ನೀವು ಹೊಸ ಬಟ್ಟೆ, ಹೊಸ ಜುಬ್ಬ, ಹೊಸ ಪೇಟ ನಾನೇ ಕೊಡಿಸ್ತೀನಿ. ಅಮ್ಮ, ನಿಮ್ಮ ಅಪ್ಪನ ಇದಾರ ತಾಯಿ? ಯಾಕೋ? ಅಲ್ಲ ತಾಯಿ, ನಿಮ್ಮ ಅಪ್ಪನ ಒಳ್ಳೇದಾಗಿದ್ದಕ್ಕೆ ನಾನು ವಿದ್ಯೆ ಮೆಚ್ಚಿ ಒಂದು ಕುರಿ ಮನೆ ಕೊಟ್ಟಿದ್ರು ತಾಯಿ. ನಾನು ನಮ್ಮ ಅಪ್ಪ ಮೇಲೆ ಹೌದು ತಾಯಿ. ಬಹಳ ಮಂದಿ ಮಕ್ಕಳು ತಾಯಿ. ನಿಮ್ಮ ಅರಮನೆಗೆ ಬರ್ತೀನಿ, ವಿಶೇಷವಾದ ಬಹುಮಾನ ಕೊಡ್ಬೇಕಮ್ಮ. ಮಕ್ಕಳಂದ್ರೆ ಕೊಡ್ಸಲ್ವಾ? ಅಷ್ಟೊಂದು
ಹಂಗಲ್ಲ ತಾಯಿ, ನಿಮ್ಮ ಅಪ್ಪನವ್ರು ಇದಾರಮ್ಮ. ನಮ್ಮ ಅಪ್ಪನ ಮೇಲೆ ನಿಮ್ಮ ಅಪ್ಪನವ್ರು ಒಳ್ಳೇದಾಗಿದ್ದಕ್ಕೆ ನನ್ನ ವಿದ್ಯೆ ಮೆಚ್ಚಿ ಒಂದು ಕುರಿ ಮರಿ ಕೊಟ್ಟಿದ್ರು ತಾಯಿ. ಆ ಕುರಿ ಮರಿ ಹೆಂಗೆ ಕಾಲಿ ಕಾಲು ಬೆಳ್ಕೊಂಡು ನಮ್ಮ ಹೆಂಗಸರು ಹಂಗೆ ಬೆಳ್ಕೊಂಡ ತಾಯಿ. ಸಂತಾನನ ಹೌದು ಹೋಗಿ ಬಿಡು. ಆರೋಗ್ಯ ತುಂಬಾ ಇದೆ. ಎಷ್ಟು ಮಕ್ಕಳವೆ ನಿಂಗೆ? 13 14 ತಾಯಿ. ಬಾರಿ ಇದೆ ತಬಲ ಬಿಟ್ಟು ಗೊತ್ತಿಯಾಗಿ ಅದು ನೋಡಿ ತಾಯಿ, ನಾನು ಬಡವ, ಕಾಲಿಗೆ ಪಾದರಕ್ಷೆ ಹಾಕೋದಿಲ್ಲಮ್ಮ. ಯಾಕಂದ್ರೆ ನಮ್ಮ ವಂಶದಿಂದನೂ ಅದು ಬಂದಿಲ್ಲ. ಚಪ್ಪಲಿ ತಗೊಳ ಗತಿ ಇರಲಿಲ್ಲ. ಮುಂದೆ ಹಾಕಲ್ಲಮ್ಮ ತಾಯಿ, ಅಷ್ಟು ಸತ್ಯವಂತರು ತಾಯಿ. ಸತ್ಯ ಚಿನ್ನ ಅನ್ಸ್ತವ್ರ. ಹೌದು ತಾಯಿ. ನಾನು ಕೊಕ್ಕೋ ಅಂತ ಕೋಳಿ ಹೋಗೋಕ್ಕಿಂತ ಮುಂಚೆ ಎಲ್ಲಾರು ಮಲಗಿದ್ದಾಗೆ ಮನೆ ಬಿಡ್ತೀನಿ ತಾಯಿ. ನಿನಕಲ್ಲ ರಾತ್ರಿ ಎಲ್ಲಾರು ಮಲಗಿದ್ದಾಗೆ ಮನೆಗೆ ಬರ್ತೀನಿ ತಾಯಿ. ನೀನ್ ಯಾವ ಮುಂದೆ ಹೇಳ್ತೀನಿ ತಾಯಿ. ಬಂದು ಶಿವ ಅಂತ ಹೆಂಡತಿ ಪಕ್ಕ ಮಲ್ಕೊಂಡೆ ತಾಯಿ, ಅಷ್ಟೇ. ಅದ್ ಹೆಂಗಾದ್ರು ಮಕ್ಕಳು ತಾಯಿ. ಮನೆ ಹೋಗಿ ಮಲ್ಕೊಳ್ಳೋದು ಅದನ್ನೇನು ಒತ್ತಿ ಮುಂದೆ ನಾನು ನಮ್ಮನೆಗೆ ಹೋಗಿದ್ದಮ್ಮ. ಗಂಡ ಮನೆಯವರು ಕ್ಯಾರ ತಗೊಂಡು ಮಾತ್ರ ಹೋಗ್ಬಿಡ ಮಾತ್ರ ಸರಿ. ನಾನು ಹೋಗಿ ಎಲ್ಲಾ ವಿಚಾರ ತಿಳಿಸಿ ಮಕ್ಕಳಾದ್ಮೇಲೆ ನೀನು ಕೇಳಿದ್ದು 4 ಕರಿಯಲ್ಲ 6 ಕುರಿ ಕೊಡಿಸ್ತೀನಿ. ಸರಿ ತಾಯಿ, ಹೋಗಿ ಬನ್ನಿ. ಅಮ್ಮ, ನಿಮ್ಮ ಮಹಾರಾಣಿಯವ್ರಿಗೆ ಹೇಳಿ ವಿಶೇಷವಾದ ಬಹುಮಾನ ಕೊಡ್ತು ಮರಿಬೇಡ. ನಮ್ಮ ಮಹಾರಾಣಿ ಮನಸ್ಸು ಭಾರಿ ದೊಡ್ಡದು. ಇಬ್ರು ಬೇಜಾರು ಕೊಡ್ತಾರೆ ಸುಮ್ಮನೆ ಬಸ್ಸು. ಅಮ್ಮ, ನಾನು ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ಆ ಅರಳಿ ಮರದ ಬಳಿ ಬರ್ತೀನಿ ತಾಯಿ. ನಿಮ್ಮ ಮಹಾರಾಣಿಯವ್ರಿಗೆ ಹೇಳಿ ವಿಶೇಷವಾದ ಬಹುಮಾನ ಕೊಡ್ಬೇಕಮ್ಮ. ಪೂಜೆ ಮಾಡೋದು ಹೇಳಿ, ಅಶ್ವತ್ ಪೂಜೆ ಮಾಡಕ್ ಹೇಳಿ ತಾಯಿ. ಅವ್ರ ಮನಸ್ಸಿಗೆ ಕೋರಿಕೆ ಎಲ್ಲ ನೀರೇ ಹೋಗ್ ಬನ್ನಿ ತಾಯಿ. ಈ ಬಂದಾಗ ಬಂದಿದ್ಯಾ ಬನ್ನಿ. ಆ ತಬ್ಲಾ ಮಾಸ್ಟರ್ ಹಣೆ ಬರ ಸರಿಲ್ಲ ಕೈ ನೋಡ್ಬಿಡು. ಬೆಳಕರ ಮೇಲೆ ಹೇಳ್ತಿದ್ದಾಯಿ.